ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರೌಂಡ್ ಅಪ್ನಲ್ಲಿ. ಬೆಸ್ಕಾಂ ಸಿಬ್ಬಂದಿ ಕಪಾಳಕ್ಕೆ ಹೊಡೆದು ಮಹಿಳೆ ಗೂಂಡಾವರ್ತನೆ ತೋರಿರೋ ಘಟನೆ ಆನೇಕಲ್ನ ಹಳೆ ಚಂದಾಪುರದಲ್ಲಿ ನಡೆದಿದೆ. ರೂಪಮ್ಮ ಎಂಬವರು ಮನೆಗೆ ಅಕ್ರಮವಾಗಿ ವಿದ್ಯುತ್ ಸಂಪರ್ಕ ತೆಗೆದುಕೊಂಡಿದ್ರು. ಹೀಗಾಗಿ ಬೆಸ್ಕಾಂ ಸಿಬ್ಬಂದಿ ವಿದ್ಯುತ್ ಲೈನ್ ಕಟ್ ಮಾಡಿ ದಂಡ ವಿಧಿಸಲು ಮುಂದಾಗಿದ್ರು. ಈ ವೇಳೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಸಿಬ್ಬಂದಿಯ ಕಪಾಳಕ್ಕೆ ಹೊಡೆದು ಆವಾಜ್ ಹಾಕಿ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳೆ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕುಡಿದ ಮತ್ತಿನಲ್ಲಿ ಸ್ನೇಹಿತನನ್ನೇ ಕೊಲೆ ಮಾಡಿರುವ ಘಟನೆ ರಾಜಧಾನಿಯಲ್ಲಿ ನಡೆದಿದೆ. ದರ್ಶನ್ ಎಂಬಾತ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಲು ಹೋಗಿದ್ದಾನೆ. ಆ ವೇಳೆ ಮೊಬೈಲ್ ವಿಚಾರವಾಗಿ ನಿತಿನ್ ಹಾಗೂ ಪ್ರೀತಮ್ ನಡುವೆ ಗಲಾಟೆ ನಡೆದಿದೆ. ಆ ಸಂದರ್ಭದಲ್ಲಿ ದರ್ಶನ್ ಗಲಾಟೆ ಬಿಡಿಸಲು ಮುಂದಾಗಿದ್ದಾನೆ. ಇದೆಲ್ಲ ನಿನ್ನಿಂದಲೇ ಆಗಿರೋದು ಎಂದು ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಲೆಗೈದಿದ್ದಾರೆ. ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಹಾಡಹಗಲೇ ಮನೆ ಮುಂದೆ ಕಟ್ಟಿ ಹಾಕಿದ ಕುರಿಯನ್ನ ಕದ್ದಿರುವ ಘಟನೆ ಬೆಂಗಳೂರಿನ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇಷ್ಟು ದಿನ ಮನೆ ಮುಂದೆ ಇದ್ದ ಶ್ವಾನ ಪಾಟ್ಗಳನ್ನು ಕದಿಯುತ್ತಿದ್ದ ಐನಾತಿಗಳು ಇದೀಗ ಕುರಿಯನ್ನು ಕದಿಯಲು ಶುರು ಮಾಡಿದ್ದಾರೆ. ಇಬ್ಬರು ಕದಿಮರು ಬೈಕ್ನಲ್ಲಿ ಬಂದು ಕುರಿಯನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಠಾಣಾಧಿಕಾರಿಗಳ ವಿರುದ್ಧ ಸಾಲು ದೂರು ಹಿನ್ನೆಲೆ ಪೊಲೀಸ್ ಆಯುಕ್ತ ಬಿ ದಯಾನಂದ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಲು ಮುಂದಾಗಿದ್ದಾರೆ. ಯಾವ್ಯಾವ ಠಾಣೆಗೆ ಯಾವತ್ತು ಭೇಟಿ ನೀಡ್ತೀನಿ ಅಂತ ಸ್ಕೆಡ್ಯೂಲ್ ಬಿಡುಗಡೆ ಮಾಡಿದ್ದಾರೆ. ಇಷ್ಟು ದಿನ ದಿಢೀರ್ ಭೇಟಿ ನೀಡಿ ಪೊಲೀಸ್ ಸಿಬ್ಬಂದಿಯನ್ನ ವಿಚಾರಿಸುತ್ತಿದ್ರು. ಆದ್ರೆ ಈಗ ಯಾವ್ಯಾವ ಸ್ಟೇಷನ್ಗೆ ಭೇಟಿ ನೀಡ್ತೀವಿ ಅಂತ ಮೊದಲೇ ಹೇಳಿದ್ದು, ಇದರಿಂದ ಕಳ್ಳಾಟ ಆಡೋ ಪೊಲೀಸರು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಗಣರಾಜ್ಯೋತ್ಸವದ ಅಂಗವಾಗಿ ನಡೆಯುತ್ತಿರುವ ಫ್ಲವರ್ ಶೋ ಇಂದು ಅಂತ್ಯಗೊಂಡಿದೆ. ಸಾಲು ರಜೆ ಹಿನ್ನೆಲೆ ಫ್ಲವರ್ ಶೋಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಫ್ಲವರ್ ಶೋ ಆರಂಭವಾದಾಗಿನಿಂದ 4,56,000ಕ್ಕೂ ಹೆಚ್ಚು ಮಂದಿ ಭೇಟಿ ನೀಡಿದ್ದಾರೆ. ಒಟ್ಟಾರೆ ನಿನ್ನೆಯವರೆಗೆ ತೋಟಗಾರಿಕೆ ಇಲಾಖೆಗೆ 1.91 ಕೋಟಿ ರೂಪಾಯಿ ಆದಾಯ ಸಂಗ್ರಹವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.